ಕೃಷ್ಣ ಅವರು ಕರ್ಮ ಅಂದರೆ ಕೆಲಸ ಅಥವಾ ಕರ್ತವ್ಯ ಬಗ್ಗೆ ಭಗವದ್ಗೀತೆಯಲ್ಲಿ ಅತ್ಯಂತ ಆಳವಾದ ಉಪದೇಶಗಳನ್ನು ನೀಡಿದ್ದಾರೆ. ಕರ್ಮ ಎಂದರೆ ಕೇವಲ ಕೆಲಸ ಮಾಡುವುದು ಮಾತ್ರವಲ್ಲ, ಅದು ನಮ್ಮ ಜೀವನದ ಕರ್ತವ್ಯ, ಧರ್ಮ ಮತ್ತು ನೈತಿಕ ಹೊಣೆಗಾರಿಕೆಗಳನ್ನು ಸೂಚಿಸುತ್ತದೆ. ಕೃಷ್ಣನು ಹೇಳುವ ಮುಖ್ಯ ತತ್ವವೆಂದರೆ ನಿಷ್ಕಾಮ ಕರ್ಮ, ಅಂದರೆ ಫಲದ ಆಸೆಯಿಲ್ಲದೆ ಕರ್ತವ್ಯವನ್ನು ನೆರವೇರಿಸುವುದು. ಗೀತೆಯಲ್ಲಿ ಅವರು ಹೇಳುತ್ತಾರೆ, ನಿನಗೆ ಕೆಲಸ ಮಾಡುವ ಹಕ್ಕಿದೆ, ಆದರೆ ಅದರ ಫಲದ ಮೇಲೆ ಹಕ್ಕಿಲ್ಲ. ಇದರರ್ಥ ನಾವು ನಮ್ಮ ಕೆಲಸವನ್ನು ಶ್ರದ್ಧೆಯಿಂದ ಮಾಡಬೇಕು, ಆದರೆ ಅದರ ಫಲದ ಬಗ್ಗೆ ಅತಿಯಾದ ಚಿಂತೆಯನ್ನು ಮಾಡಬಾರದು. ಕೃಷ್ಣನ ಪ್ರಕಾರ ಫಲದ ಮೇಲೆ ಆಸಕ್ತಿ ಇಟ್ಟರೆ ಮಾನವನ ಮನಸ್ಸು ಅಸ್ಥಿರವಾಗುತ್ತದೆ. ಜಯ-ಪರಾಜಯ, ಲಾಭ-ನಷ್ಟ, ಸಂತೋಷ-ದುಃಖ ಇವುಗಳಲ್ಲೇ ಮನಸ್ಸು ಸಿಲುಕುತ್ತದೆ. ಆದರೆ ಫಲದ ಬಗ್ಗೆ ಆಸಕ್ತಿ ಬಿಡಿಸಿದರೆ ಮನಸ್ಸು ಶಾಂತವಾಗುತ್ತದೆ ಮತ್ತು ವ್ಯಕ್ತಿ ತನ್ನ ಕರ್ತವ್ಯವನ್ನು ಉತ್ತಮವಾಗಿ ಮಾಡಬಹುದು. ಕೃಷ್ಣನು ಇನ್ನೂ ಹೇಳುತ್ತಾರೆ, ಯೋಗಃ ಕರ್ಮಸು ಕೌಶಲಂ, ಅಂದರೆ ಕರ್ಮದಲ್ಲಿ ನಿಪುಣತೆ ಮತ್ತು ಸಮತೋಲನವೇ ಯೋಗ. ನಾವು ಮಾಡುವ ಕೆಲಸವನ್ನು ಶ್ರದ್ಧೆಯಿಂದ, ಪ್ರಾಮಾಣಿಕವಾಗಿ, ಸಮತೋಲನದಿಂದ ಮಾಡುವುದು ಯೋಗದ ಒಂದು ರೂಪವಾಗಿದೆ. ಅವರು ಕರ್ಮಯೋಗದ ಮಹತ್ವವನ್ನು ವಿವರಿಸುತ್ತಾರೆ. ಕರ್ಮಯೋಗ ಎಂದರೆ ನಮ್ಮ ಕರ್ತವ್ಯವನ್ನು ದೇವರಿಗೆ ಅರ್ಪಣೆ ಮಾಡುವ ಭಾವದಿಂದ ಮಾಡುವುದು. ಈ ರೀತಿಯಲ್ಲಿ ಮಾಡಿದ ಕೆಲಸವು ನಮ್ಮನ್ನು ಬಂಧನದಿಂದ ಮುಕ್ತಗೊಳಿಸುತ್ತದೆ. ಸ್ವಾರ್ಥದಿಂದ ಮಾಡಿದ ಕೆಲಸವು ಬಂಧನವನ್ನು ಉಂಟುಮಾಡುತ್ತದೆ, ಆದರೆ ನಿಷ್ಕಾಮ ಕರ್ಮವು ಮುಕ್ತಿ ನೀಡುತ್ತದೆ. ಕೃಷ್ಣನು ಆಲಸ್ಯ ಮತ್ತು ಕರ್ತವ್ಯ ತಪ್ಪಿಸುವುದನ್ನು ತೀವ್ರವಾಗಿ ವಿರೋಧಿಸುತ್ತಾರೆ. ಅವರು ಹೇಳುತ್ತಾರೆ, ಯಾರೂ ಕೂಡ ಕ್ಷಣ ಮಾತ್ರವೂ ಕೆಲಸವಿಲ್ಲದೆ ಇರಲು ಸಾಧ್ಯವಿಲ್ಲ. ಆದ್ದರಿಂದ ಪ್ರತಿಯೊಬ್ಬರೂ ತಮ್ಮ ತಮ್ಮ ಕರ್ತವ್ಯವನ್ನು ನಿಷ್ಠೆಯಿಂದ ನೆರವೇರಿಸಬೇಕು. ಸಾರಾಂಶವಾಗಿ ಕೃಷ್ಣನು ಕರ್ಮದ ಬಗ್ಗೆ ಹೇಳುವುದೇನೆಂದರೆ, ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡಿ, ಫಲದ ಆಸೆಯನ್ನು ಬಿಡಿ, ಸಮತೋಲನದಿಂದ ಬದುಕಿ ಮತ್ತು ನಿಮ್ಮ ಕೆಲಸವನ್ನು ದೇವರಿಗೆ ಅರ್ಪಣೆ ಮಾಡುವ ಭಾವದಿಂದ ಮಾಡಿ. ಈ ಮಾರ್ಗವೇ ಮಾನವನನ್ನು ಶಾಂತಿ, ಸಂತೋಷ ಮತ್ತು ಆತ್ಮಿಕ ಉನ್ನತಿಯ ಕಡೆಗೆ ನಡೆಸುತ್ತದೆ. ಈ ರೀತಿಯ ಕರ್ಮದ ತತ್ವವನ್ನು ಅನುಸರಿಸಿದರೆ ಜೀವನದಲ್ಲಿ ಸ್ಪಷ್ಟತೆ, ಶಾಂತಿ ಮತ್ತು ನಿಜವಾದ ಸಂತೋಷವನ್ನು ಪಡೆಯಬಹುದು.